ನಮಸ್ಕಾರ ವೀಕ್ಷಕರೇ, ಸಮಯ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಈಗ ಒಂದು ಹಳೆಯ ವಿಡಿಯೋ ಉದಾಹರಣೆ ಆಗ್ತಾ ಇದೆ. ದೆಹಲಿ ಮಾಜಿ ಸಿಎಂ ಹಾಗೂ ಸಾಕಷ್ಟು ಹಗರಣಗಳ ಮೂಲಕ ಗುರುತಿಸಿಕೊಂಡಿರೋ ಅರವಿಂದ ಕೇಜ್ರಿವಾಲ್ ಕೆಲ ತಿಂಗಳುಗಳ ಹಿಂದೆ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಆ ಭವಿಷ್ಯ ಈಗ ಏನಾಗಿದೆ ಅನ್ನೋದು ಎಲ್ಲಾ ಕಡೆ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಇನ್ನು ಮುಂದೆ ಕೇಜ್ರಿವಾಲ್ ರಂತ ನಾಯಕರು ಏನಾದ್ರೂ ಹೇಳಿದ್ರೆ ಅದನ್ನ ಎಲ್ಲರೂ ಗಮನ ಇಟ್ಟು ಕೇಳಬೇಕು, ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಈ ವಿಡಿಯೋ ಪುಷ್ಟಿ ಕೊಡ್ತಾ ಇದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮತ್ತೆ ರೆಬೆಲ್ ಸದ್ದು ಮಾಡ್ತಾ ಇದೆ. ಉದ್ಧವ್ ಬಳಗದ ಇನ್ನೊಬ್ಬ ನಾಯಕ ಜಂಪ್ ಹೊಡಿಬಹುದು ಅನ್ನೋ ವಿಚಾರಗಳು ಹರಿದಾಡ್ತಾ ಇವೆ. ಮತ್ತೊಂದು ಕಡೆ ಟಿಎಂಸಿ ಅಂಗಳದಲ್ಲಿ ಮಮತಾಗೆ ಮೇಲಿಂದ ಮೇಲೆ ಶಾಕ್ ಸಿಗ್ತಾ ಇದ್ರೆ, ಅತ್ಯಾಪ್ತೆ ಮಹುವಾ ಮೊಯ್ತ್ರಾ ನೀಡಿರೋ ಸ್ಟೇಟ್ಮೆಂಟ್ ಅವರೂ ಕೂಡ ಕೈ ಕೊಡ್ತಾರಾ ಅನ್ನೋ ರೀತಿ ಸೌಂಡ್ ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಾವುದೇ ಫೀಲ್ಡ್ ನಲ್ಲಾಗ್ಲಿ ಈ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಒಳ್ಳೇದಲ್ಲ ಅನ್ನೋದು ವಾಸ್ತವ. ಅದರಲ್ಲೂ ರಾಜಕೀಯದಲ್ಲಿ ಓವರ್ ಕಾನ್ಫಿಡೆನ್ಸ್ ಬೆಳೆಸಿಕೊಂಡ್ರೆ ಮತ್ತೆ ತಲೆ ಎತ್ತಿ ನಡೆಯೋದು ಕೂಡ ಕಷ್ಟ ಆಗುತ್ತೆ ಅನ್ನೋದನ್ನ ಸಾಕಷ್ಟು ಸಂದರ್ಭಗಳಲ್ಲಿ ನೋಡಿದ್ದೀವಿ. ಆದ್ರೆ ಕೆಲ ರಾಜಕೀಯ ನಾಯಕರಿಗೂ ಮರ್ಯಾದೆಗೂ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋದ್ರಿಂದ ಏನೂ ಆಗದಂತೆ ಓಡಾಡೋದನ್ನು ಕೂಡ ನೋಡ್ತಾ ಇದ್ದೀರಿ. ಇವತ್ತು ದೇಶದಲ್ಲಿ ಓಡೋ ಕುದುರೆಯಂತಿರೋ ಬಿಜೆಪಿಯನ್ನು ಕೂಡ ಈ ಓವರ್ ಕಾನ್ಫಿಡೆನ್ಸ್ ಅನ್ನೋದು ತಲೆ ತಗ್ಗಿಸೋ ಹಾಗೆ ಮಾಡಿತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2024 ಚುನಾವಣೆ ಅಂತ ಹೇಳ್ಬೋದು. ಈ ರೀತಿ ಎಲ್ಲರೂ ಇದರಿಂದ ಪಾಠ ಕಲಿತಾ ಇರುವಾಗ ಅತ್ಯಂತ ದೊಡ್ಡ ಪಾಠ ಕಲಿತಿರೋ ಕೇಜ್ರಿವಾಲ್ ಒಂದು ಭವಿಷ್ಯವನ್ನ ನುಡಿದಿದ್ರು. ಅವರು ಹೇಳಿದ್ದ ಸಮಯ ಈಗ ನಡೀತಾ ಇದ್ದು ಏನಾಗ್ತಾ ಇದೆ ಅಂತ ನೋಡ್ತಾ ಹೋದಾಗ್ಲೇ ವಿಮರ್ಶೆಗಳು ದೊಡ್ಡದಾಗ್ತಾ ಇರೋದು. 2 ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ ಹೊತ್ತಲ್ಲಿ ಅರವಿಂದ ಕೇಜ್ರಿವಾಲ್ ಪ್ರೆಸ್ ಮೀಟ್ ವೇಳೆ ಒಂದು ಸ್ಫೋಟಕ ವಿಚಾರವನ್ನ ಹೇಳಿದ್ರು. 2026 ಮೋದಿ ಸರ್ಕಾರ ಕಂಪ್ಲೀಟ್ ಮಾಡೋದಿಲ್ಲ ಅಂತ ಬಹಳ ಆತ್ಮವಿಶ್ವಾಸದಿಂದಲೇ ಹೇಳಿದ್ರು. ಇಷ್ಟಕ್ಕೆ ಮುಗಿಸದೆ ನನಗಿರೋ ಅಗಾಧ ರಾಜಕೀಯ ಜ್ಞಾನದಿಂದ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ, ಖಂಡಿತ 2026 ನಂತರ ಈ ಸರ್ಕಾರ ಇರೋದಿಲ್ಲ ಅನ್ನೋದನ್ನ ಹೇಳಿದ್ರು. ಈ ರೀತಿ ಹೇಳುವಾಗ ಪಕ್ಕದಲ್ಲಿ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಕೂಡ ಸಂತಸಗೊಂಡಿರ್ತಾರೆ ಹಾಗೂ ಅಲ್ಲಿ ನೆರೆದಿದ್ದವರೆಲ್ಲ ಹೋ ಹೋ ಅಂತ ಹೇಳಿ ಚಪ್ಪಾಳೆ ತಟ್ಟಿರ್ತಾರೆ. ಆದ್ರೆ ಕೇಜ್ರಿವಾಲ್ರ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತ ನೋಡ್ತಾ ಹೋದ್ರೆ ಇನ್ಯಾವತ್ತೂ ಅವರು ಭವಿಷ್ಯ ಹೇಳೋದೇ ಇಲ್ವೇನೋ ಅನ್ನೋ ರೀತಿ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ. ಕೇಜ್ರಿವಾಲ್ ಈ ಮಾತನ್ನ ಹೇಳೋ ಮುಂಚೆ NDA 293 ಸದಸ್ಯ ಬಲದಲ್ಲಿತ್ತು. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಈ ಅವಧಿ ಮುಗಿದ್ರೆ ಸಾಕಪ್ಪ, ಏನು ಹೆಚ್ಚು ಕಮ್ಮಿ ಆಗದಿರಲಿ ಅಂತ ಅನ್ನಿಸೋ ರೀತಿ ಇತ್ತು. ಆದ್ರೆ ಕೇಜ್ರಿವಾಲ್ ಸ್ಫೋಟಕ ಭವಿಷ್ಯವನ್ನ ನೋಡಿದ್ದು ಲೋಕಸಭೆಯಲ್ಲಿ NDA 320ಕ್ಕೆ ರೀಚ್ ಆಗಿದೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲೂ ಸಂಖ್ಯೆ ಹೆಚ್ಚಿಸಿಕೊಂಡು 2/3 ಮೆಜಾರಿಟಿ ಕಡೆಗೆ ಮುನ್ನುಗ್ತಾ ಇದೆ. ಟಿಎಂಸಿ ಹಾಗೂ UBT ಅಂತೂ ತಮ್ಮ 2/3 ಮೆಜಾರಿಟಿಯನ್ನ ಕಳ್ಕೊಂಡು ಪೀಸ್ ಆಗಿವೆ. ಕೇಜ್ರಿವಾಲ್ ರಾಜಕೀಯ ಜ್ಞಾನ ಆಚೆ ಬಂದಿದ್ದು 2 ತಿಂಗಳಲ್ಲಿ ಇಷ್ಟೆಲ್ಲ ಆಗಿದೆ. ಇದೇ ಸ್ಪೀಡ್ ನಲ್ಲಿ ನೋಡ್ತಾ ಹೋದ್ರೆ 2026 ಮುಗಿದರೂ ಮೋದಿ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲದಂತೆ ಕಾಣಿಸ್ತಾ ಇದೆ. ಇನ್ನೇನಾದ್ರೂ ದೊಡ್ಡ ಮ್ಯಾಜಿಕ್ ಆಗಿ ಎಲ್ಲರೂ ಕೈಕೊಟ್ಟು ಹೋಗಿ NDAಗೆ ದೊಡ್ಡ ಸಮಸ್ಯೆ ಬಂದು ಬಹುಮತ ಇಲ್ಲದೆ ಕೈಕಟ್ಟಿ ಕೂರೋ ಹಾಗೆ ಆಗ್ಬೇಕು ಅಂದ್ರೆ ಖಂಡಿತ ಅದು ವಾಸ್ತವಕ್ಕೆ ದೂರ ಇದೆ, ಮ್ಯಾಜಿಕ್ ಆಗ್ಲೇಬೇಕು. ಬಿಟ್ರೆ ಲಾಜಿಕ್ ಆಗಿ ನೋಡ್ತಾ ಹೋದ್ರೆ ಈ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಈ ರೀತಿ ಭವಿಷ್ಯ ನುಡಿದಿದ್ದ ಕೇಜ್ರಿವಾಲ್ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇವರು ಈ ಮಾತನ್ನ ಹೇಳ್ತಾ ಇದ್ದ ಬೆನ್ನಲ್ಲೇ ಮೊದಲು ಹೊಡೆತ ತಿಂದಿದ್ದೆ ಆಮ್ ಆದ್ಮಿ ಪಾರ್ಟಿ. ಆ ನಂತರದಲ್ಲಿ ಈಗ ಟಿಎಂಸಿ ಹಾಗೂ ಉದ್ಧವ್ ಸೇನೆ ಮುನ್ನೆಲೆಗೆ ಬಂದಿದೆ ಅಷ್ಟೇ. ವೈರಲ್ ಆಗ್ತಾ ಇರೋ ಈ ವಿಡಿಯೋ ಪೋಸ್ಟ್ ಪ್ರಕಾರ ಕೇಜ್ರಿವಾಲ್ ಮಾರ್ಚ್ ನಲ್ಲಿ ಈ ಮಾತನ್ನ ಹೇಳಿದ್ರು ಅನ್ನೋದನ್ನ ಹೇಳಿದ್ವಿ. ಏಪ್ರಿಲ್ ನಲ್ಲಿ ರಾಘವ್ ಚಡ್ಡಾ ಹಾಗೂ ಆಮ್ ಆದ್ಮಿ ಲೀಡರ್ಶಿಪ್ ನಡುವೆ ಮುಸುಕಿನ ಗುದ್ದಾಟ ಶುರುವಾಗುತ್ತೆ. ಕೇಜ್ರಿವಾಲ್ ಆಪ್ತರೆಲ್ಲರೂ ಸೇರ್ಕೊಂಡು ರಾಘವ್ ಚಡ್ಡಾರನ್ನ ಟಾರ್ಗೆಟ್ ಮಾಡ್ತಾರೆ. ನೋಡುವಷ್ಟು ನೋಡಿ ಚಡ್ಡಾ ಆಮ್ ಆದ್ಮಿಗೆ ಗುಡ್ ಬೈ ಹೇಳ್ತಾರೆ. ಅದಾಗಿ ಕೆಲವೇ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಬೆಂಬಲ ಕೊಡೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ತಾವು ಮಾತ್ರ ಬರೋದಲ್ಲದೆ ಸ್ವಾತಿ ಮಲಿವಾಲ್ ಸೇರಿದಂತೆ ದೆಹಲಿಯಲ್ಲಿ ಆಮ್ ಆದ್ಮಿಯಲ್ಲಿ ಪ್ರಭಾವಿ ಎನಿಸಿಕೊಂಡಿದ್ದವರ ಪೈಕಿ ಹಲವರನ್ನ ಎಳ್ಕೊಂಡು ಬರ್ತಾರೆ. ನ್ಯಾಷನಲ್ ಪಾಲಿಟಿಕ್ಸ್ ಬಗ್ಗೆ ಅಷ್ಟೆಲ್ಲಾ ಜ್ಞಾನ ಇದ್ದ ಕೇಜ್ರಿವಾಲ್ಗೆ ತಮ್ಮದೇ ಪಕ್ಷದಲ್ಲಿ ನಾಯಕರು ಕೈತಪ್ಪಿ ಹೋಗೋದನ್ನ ಯಾಕೆ ತಪ್ಪಿಸೋದಕ್ಕೆ ಆಗ್ಲಿಲ್ಲ ಅಂತ ಜನರು ಮಾತಾಡ್ಕೊಳ್ಳೋ ಹಾಗಾಗ್ತಿದೆ. ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸದೆ ಇನ್ನೊಂದು ಹಂತಕ್ಕೆ ಹೋಗಿ ನೋಡಿದ್ರು ಕೂಡ ಕೇಜ್ರಿವಾಲ್ ಭವಿಷ್ಯ ನಿಜವಾಗುವುದು ಕಷ್ಟ ಇದೆ. ಹೇಗೆ ಅಂದ್ರೆ, ಒಂದು ವೇಳೆ ಎಲ್ಲಾ ಮಿತ್ರರು NDAಗೆ ಕೈಕೊಟ್ಟು ಸರ್ಕಾರ ಬಿದ್ದು ಹೋಯ್ತು ಅಂತಲೇ ಅಂದ್ಕೊಳ್ಳಿ, ಮುಂದಿನ ಹಂತ ಯಾವುದು? ಇವರೆಲ್ಲರನ್ನು ಒಗ್ಗೂಡಿಸಿಕೊಂಡು ತಮ್ಮ ಬಲವನ್ನ ಸಾಬೀತುಪಡಿಸಿ ಇಂಡಿ ಒಕ್ಕೂಟ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಅವಕಾಶ ಗಿಟ್ಟಿಸ್ಕೊಳ್ಬಹುದು. ಅಲ್ಲಿಗೆ ಎಲ್ಲವೂ ಸುಖಾಂತಿ ಆಗದೆ ಹೊಸ ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ. ಮೊದಲಿಗೆ PM ಯಾರು ಅನ್ನೋದು. ಎಲ್ರಿಗೂ ಗೊತ್ತಿರೋ ಹಾಗೆ PM ಆಗೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರೋದು ರಾಹುಲ್ ಗಾಂಧಿ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇಂಡಿ ಮಿತ್ರರು ರಾಹುಲ್ ರನ್ನ PM ಸ್ಥಾನದಲ್ಲಿ ಕೂರಿಸೋದಕ್ಕೆ ಬಿಲ್ಕುಲ್ ರೆಡಿ ಇಲ್ಲ. ಬೇರೆ ಯಾರೋ ಯಾಕೆ, ಇದೇ ಕೇಜ್ರಿವಾಲ್ಗೆ ರಾಹುಲ್ PM ಆಗೋದು ಇಷ್ಟ ಇಲ್ಲ. DMK ಕೂಡ ನಾವಂತೂ ಬೆಂಬಲ ಕೊಡೋದಿಲ್ಲ ಅಂತ ಹಿಂದೆ ಬರುತ್ತೆ. ಸರಿ, ಇಂಥ ಚಾನ್ಸ್ ಮತ್ತೆ ಸಿಕ್ಕೋದಿಲ್ಲ, ಈಗ ನಾವೇ ಕಿತ್ತಾಡೋದು ಬೇಡ ಅಂತ ಎಲ್ಲರೂ ಒಗ್ಗೂಡಿ ಒಂದು ಒಪ್ಪಂದಕ್ಕೆ ಬಂದು PM ಸ್ಥಾನದಲ್ಲಿ ರಾಹುಲ್ ರನ್ನೇ ಕೂರಿಸಿದ್ರು ಅಂತಲೇ ಅಂದ್ಕೊಳ್ಳಿ.
ಸಚಿವ ಸ್ಥಾನ ಹಂಚಿಕೆ ಅನ್ನೋದು ಸುಲಭದ ಮಾತಲ್ಲ. ಅಷ್ಟರ ಒಳಗಾಗ್ಲೇ ಉಪ ಪ್ರಧಾನಿ ಅನ್ನೋ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ ಅದನ್ನ 4 ಜನರಿಗೆ ಹಂಚಿಕೆ ಮಾಡೋ ಕೆಲಸ ಆಗುತ್ತೆ. ಮಿತ್ರರು ಪಟ್ಟು ಬೀಳೋ ಸಚಿವ ಸ್ಥಾನವನ್ನ ಕೊಟ್ಟು ಪೂರೈಸೋದು ಅನಿವಾರ್ಯ ಆಗುತ್ತೆ. ಈ ಸಂಭ್ರಮಕ್ಕೆಲ್ಲ ಎಷ್ಟು ವರ್ಷ ಬೇಕಾಗುತ್ತೆ ಅನ್ನೋದು ಭಾರತೀಯರಿಗೆ ತಿಳಿಯದಂತೆ ಆಗ್ಬಿಡುತ್ತೆ. ಆದ್ರೆ ಇಷ್ಟೆಲ್ಲ ಯೋಚಿಸೋ ಮುನ್ನ ಇನ್ನೂ ಒಂದು ಸಮಸ್ಯೆ ಇದೆ. ಟಿಎಂಸಿ ಸಪೋರ್ಟ್ ಕೊಟ್ರು ಒಡೆದು ಚೂರಾಗಿರೋ ಇನ್ನೊಂದು ಪಡೆ ಕೊಡ್ಬೇಕಲ್ವಾ? ಎನ್ಸಿಪಿ, ಶಿವಸೇನೆ ಇವರೆಲ್ಲರದ್ದು ಕೂಡ ಇದೆ ಕತೆ. ಈ ರೀತಿ ಪೀಸ್ ಗಳನ್ನ ಜೋಡಿಸಿಕೊಂಡು ಅಧಿಕಾರ ಹಿಡಿಯೋದು ಕನಸಿನ ಮಾತೆ. ಇದೆಲ್ಲ ಆಗದೆ ಸಡನ್ ಆಗಿ ಎಲೆಕ್ಷನ್ ಬಂತು ಅಂದ್ರೆ ಆಗ ಇದು NDA ಅಥವಾ ಬಿಜೆಪಿ ಪಾಲಿಗೆ ಇನ್ನೂ ದೊಡ್ಡ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇದೆ. ಇನ್ನು ಪ್ರಸ್ತುತ ವಾತಾವರಣದ ಕಡೆ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಇನ್ನೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಉದ್ಧವ್ ಸೇನೆಯ 6 ಎಂಪಿಗಳು ಕೈಕೊಟ್ಟು ಹೋದ್ರು. ಈಗ 7ನೇ ಎಂಪಿ ಒಬ್ಬರು ರೆಬೆಲ್ ಗ್ಯಾಂಗ್ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನೋ ರೀತಿಯ ಸುದ್ದಿಗಳು ಬರ್ತಾ ಇದೆ. ಉಳಿದಿರೋ 3ರಲ್ಲಿ ಯಾರದು ಅಂತ ಕಂಡು ಹಿಡಿಯೋದು ಕಷ್ಟದ ಕೆಲಸವೇನೂ ಅಲ್ಲ. ಆದ್ರೆ ಈಗ ಓಡಾಡ್ತಾ ಇರೋ ಸುದ್ದಿಗಳ ಪ್ರಕಾರ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಉದ್ಧವ್ ಠಾಕ್ರೆ ಹರಸಾಹಸವನ್ನ ಪಡ್ತಾ ಇದ್ದಾರಂತೆ. ಅವರ ಪತ್ನಿಗೆ ಕರೆ ಮಾಡಿ ಹೇಗಾದ್ರೂ ಮಾಡಿ ನಿಮ್ಮ ಯಜಮಾನರನ್ನ ಕನ್ವಿನ್ಸ್ ಮಾಡಿ ಉದ್ಧವ್ ಸೇನೆಯಲ್ಲೇ ಉಳಿಸ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರಂತೆ. ಇದರ ಬೆನ್ನಲ್ಲೇ ಉದ್ಧವ್ ಕಾಂಗ್ರೆಸ್ ಜೊತೆ ಸೇರೋದಕ್ಕೆ ಮುಂದಾಗಿರೋದ್ರಿಂದ ಇದು ಇಷ್ಟ ಇಲ್ಲದೆ ಆ ಎಂಪಿ ಈ ರೀತಿ ರೆಬೆಲ್ ಗ್ಯಾಂಗ್ ಸೇರೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ವಿಚಾರ ಕೂಡ ಹರಿದಾಡ್ತಾ ಇದೆ. ಸದ್ಯದಲ್ಲೇ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ರಿವೀಲ್ ಆಗೋ ಸಾಧ್ಯತೆ ಇದೆ. ಇನ್ನೊಂದೆಡೆ ಟಿಎಂಸಿ ಕಡೆ ನೋಡಿದ್ರೆ ರೆಬೆಲ್ ನಾಯಕರೆಲ್ಲ ಸೇರ್ಕೊಂಡು ಆಲ್ರೆಡಿ ಮಮತಾ ಪಕ್ಷದ ನಾಯಕತ್ವದಿಂದ ಮಮತಾರನ್ನೇ ಕಿತ್ತು ಹಾಕಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಂಪಿಗಳೆಲ್ಲ ಆಲ್ರೆಡಿ ಸೆಟಲ್ ಆಗಿದ್ದಾರೆ. ಉಳಿದವರ ಪೈಕಿ ಕಾಂಟ್ರವರ್ಸಿ ಕ್ವೀನ್ ಮಹುವಾ ಮೈತ್ರಾ ಸಂದರ್ಶನವೊಂದರಲ್ಲಿ ನೀಡಿರೋ ಹೇಳಿಕೆ ಮಮತಾ ಬ್ಯಾನರ್ಜಿಗೆ ಟೆನ್ಷನ್ ಹೆಚ್ಚಿಸೋ ರೀತಿ ಕಾಣಿಸ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ಬಲ ಹಾಗೂ ಐಡಿಯಾಲಜಿ ಬಹಳ ಸ್ಟ್ರಾಂಗ್ ಆಗಿದೆ. ಹಿಂದುತ್ವ ಅನ್ನೋ ಐಡಿಯಾಲಜಿಗೆ ಕಟಿಬದ್ಧರಾಗಿ ಅವರು ಮುನ್ನುಗ್ತಾ ಇದ್ದಾರೆ. ಯಾವುದೇ ವಿಷಯದಲ್ಲಿ, ಪ್ರಮುಖವಾಗಿ ಟಿಕೆಟ್ ವಿಚಾರದಲ್ಲಿ ಅವರು ಕಾಂಪ್ರಮೈಸ್ ಆಗೋದೇ ಇಲ್ಲ. ಇಂಥವರಿಗೆ ಕೊಡಬೇಕು ಅಂದ್ರೆ ಕೊಟ್ಟೆ ಕೊಡ್ತಾರೆ, ಬೇಡ ಅಂದ್ರೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ. RSS ಕೂಡ ಇದೇ ರೀತಿ ಬದಲಾವಣೆಗೆ ಒತ್ತು ಕೊಡುತ್ತೆ. ಆದ್ರೆ ಮಮತಾ ಬ್ಯಾನರ್ಜಿ ಹಾಗಿಲ್ಲ. ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಲವು ಯೂಸ್ಲೆಸ್ ನಾಯಕರು ಪಕ್ಷದಲ್ಲಿದ್ರು ಅವರನ್ನ ರಿವ್ಯೂ ಮಾಡ್ತಾ ಇರ್ಲಿಲ್ಲ, ಬದಲಾವಣೆ ಮಾಡ್ತಾ ಇರ್ಲಿಲ್ಲ. ಈ ವರ್ಕಿಂಗ್ ಸ್ಟೈಲ್ ನಿಂದಲೇ ಈ ಪರಿಸ್ಥಿತಿ ಬಂದಿರೋದು ಅಂತ ಹೇಳಿದ್ದಾರೆ. ಅಲ್ಲಿಗೆ ಸದ್ಯದಲ್ಲೇ ಮಹುವಾ ಮೈತ್ರಾ ಕೂಡ NCPIಗೆ ಜಂಪ್ ಹೊಡೆಯೋ ಸಿಗ್ನಲ್ ಕೊಟ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಆದ್ರೆ ಈ ಜಂಪಿಂಗ್ ಅಷ್ಟು ಈಸಿ ಇಲ್ಲ. ಮಹುವಾ ಮೇಲೆ, ಮಮತಾ ಮೇಲೆ ಇರುವಷ್ಟೇ ಕೋಪ ಎಲ್ಲರಲ್ಲೂ ಇದೆ. ಅದರಿಂದ ಅವರನ್ನ ಸೇರಿಸಿಕೊಳ್ತಾರೆ ಅನ್ನೋ ಗ್ಯಾರಂಟಿ ಇಲ್ವೇ ಇಲ್ಲ. ಆದ್ರೆ ಬಿದ್ದವನ ತಲೆ ಮೇಲೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಇಷ್ಟು ದಿನ ಜೈ ಜೈ ಅಂತಿದ್ದ ಮಹುವಾ ಕೂಡ ಈಗ ರಾಗ ಎಳೆದ್ರೆ ಮಮತಾಗೆ ಹೇಗನ್ಸುತ್ತೋ ಏನೋ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.